ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ಇವತ್ತು ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನನ್ನ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿದೆ ಅಂದ್ಬಿಟ್ಟು. ಹಾಗೆಯೇ ನೆನ್ನೆ ನಾನು ಇದು ಅಲ್ಲಿ 2-3 ದಿನದ ವೀಡಿಯೋ, ನಾನು ಶುಂಠಿ ಕೆಲಸಕ್ಕೆ ಬರ್ತಾರೆ ಅಂತ ನಾನು ಹೇಳಿದ್ದೆ ಅಲ್ವ ಹೋದ ವೀಡಿಯೋದಲ್ಲಿ, ಅವತ್ತಿನ ಬೆಳಗ್ಗೆ ವೀಡಿಯೋ ಇದು. ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇದನ್ನು ಎಡಿಟ್ ಮಾಡಿ ಮತ್ತು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅವತ್ತಿನ ಬೆಳಗ್ಗೆಗೆ ನನಗೆ ಕೆಲಸಕ್ಕೆ ಬಂದು ಬೆಳಗ್ಗೆ ನನ್ನ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು. ಹಾಗೆಯೇ 2 ಬೆಳಗ್ಗೆ ತಿಂಡಿ ಹಾಗೆಯೇ ಮಧ್ಯಾಹ್ನ ಅಡುಗೆ ಮಾಡಿದ್ರಿಂದ ನನಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಪಾತ್ರೆ ಎಲ್ಲ ತೊಳ್ಕೊಂಬಂದು ಇಟ್ಟು ಅಷ್ಟರೊಳಗಡೆ ನನಗೆ ಸಾಕಾಗಿತ್ತು. ಅದಕ್ಕೆ ರಾತ್ರಿಗೂ ಕೂಡ ಇನ್ನೇನು ಸ್ವಲ್ಪ ಸಾಂಬಾರಿತ್ತು ಅಂದ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನಗೆ ಈ ಕೆಲಸ ಎಲ್ಲ ಮುಗ್ಸೋಕ್ಕಾಗಲಿಲ್ಲ. ಹಾಗೆಯೇ ಅಡುಗೆ ಮನೆಯೂ ಕೂಡ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಅದರಿಂದ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಎದ್ದ ತಕ್ಷಣವೇ ನಾನು ಫಸ್ಟು ನಾನು ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಲೇಖಗೂ ಕೂಡ ಹಾಲೆಲ್ಲ ಮಾಡಿಕೊಟ್ಟು, ಹಾಗೆಯೇ ನಾವು ಕೂಡ ಒಂದು ಎಲ್ದಿ ಡ್ರಿಂಕ್ ಕುಡಿದು ಆದಮೇಲೆ ನಾನು ಅಡುಗೆ ಮನೆಯನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ಆದಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ನಮಗೂ ಕೂಡ ನಮ್ಮ ಅಡುಗೆ ಮನೆ ಆಗಿರ್ಬೋದು, ಮನೆ ಆಗಿರ್ಬೋದು, ಎರಡೂ ಮೆಸ್ಸಿ ಆಗಿದ್ದರೆ ನಮ್ಮ ಮನಸ್ಸು ಕೂಡ ಅಷ್ಟು ಇದಾಗಿ ಇರಲ್ಲ ಅಂದ್ಕೊತೀನಿ. ಎಷ್ಟು ಫುಲ್ ಫ್ರೀಯಾಗಿ ನಮ್ಮ ಮನಸ್ಸು ಕೂಡ ಇರಲ್ಲ. ಯಾವಾಗಪ್ಪ ಇದೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಅನಿಸ್ಬಿಡುತ್ತೆ. ಹಾಗೆಯೇ ಅಡುಗೆ ಮನೆ ಒಂದು ಸಲ ಮನೆ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಎರಡೂ ಕೂಡ ಕ್ಲೀನಾಗಿತ್ತು ಅಂದರೆ ಹಾಗೆಯೇ ನಮ್ಮ ಮನಸ್ಸು ಕೂಡ ಹಾಗೆಯೇ ನಮ್ಮ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮಗೂ ಕೂಡ ಒಂದು ಒಳ್ಳೆ ಫೀಲ್ ಇರುತ್ತೆ. ಮನೆ ಕ್ಲೀನ್ ಇದ್ದರೆ ನಮಗೂ ಕೂಡ ಒಂದು ಒಳ್ಳೆ ಮನಸ್ಥಿತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಅಂದ್ಬಿಟ್ಟು ನಾನು ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ಫಸ್ಟು ಎಲ್ಲ ನೆನ್ನೆ ಪಾತ್ರೆ ಎಲ್ಲ ತೊಳ್ಕೊಂಬಂದು ಇಟ್ಟಿದ್ದೆ ಅಲ್ವಾ, ಆ ಪಾತ್ರೆ ಎಲ್ಲ ನೀಟಾಗಿ ಅದ್ರ ಜಾಗಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಪಾತ್ರೆನೂ ಕೂಡ ಜೋಡಿಸ್ಕೊಂಡು ನಿನ್ನೆ ಹಾಗೆಯೇ ಊಟ ಎಲ್ಲ ಕೊಟ್ಟು ಕಳಿಸಿದ್ನಲ್ವ, ದೊಡ್ಡ ದೊಡ್ಡ ಪಾತ್ರೆಯಲ್ಲೆಲ್ಲ ಅಡುಗೆ ಮಾಡಿದ್ರಿಂದ ಜಾಸ್ತಿ ಪಾತ್ರೆನೇ ಇತ್ತು. ಅದನ್ನು ತೊಳ್ಕೊಂಬರೋ ಅಷ್ಟರೊಳಗಡೆ ನನಗೆ ಸಾಕಾಗಿತ್ತು. ಅದರಿಂದ ಜೋಡ್ಸೋಕ್ಕೆಲ್ಲ ಹೋಗಿರಲಿಲ್ಲ. ಇವತ್ತು ಎಲ್ಲ ಕಂಪ್ಲೀಟಾಗಿ ಜೋಡಿಸ್ಕೊಂಡೆ. ಹಾಗೆಯೇ ರಾತ್ರಿ ಊಟ ಮಾಡಿದ್ದು ಸ್ವಲ್ಪ ಪಾತ್ರೆನೂ ಕೂಡ ಇತ್ತು, ಅದನ್ನು ಕೂಡ ಮೊದಲು ಕ್ಲೀನ್ ಮಾಡ್ಕೊಂಬಿಡೋಣ. ಹಾಗೆ ಇನ್ನೂ ಟೈಮ್ ಇತ್ತಲ್ಲ, ಅದರಿಂದ ಲೇಖನಿಗೆ ತಿಂಡಿ ಮಾಡೋಕ್ಕೆ ಕ್ಲಾಸ್ಗೆ ಇನ್ನು ಟೈಮ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ಫಸ್ಟ್ ಈ ಪಾತ್ರೆ ಎಲ್ಲ ತೊಳೆದು ಆದಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಕೂಡ ಹೀಗೇ ಅಂದ್ಕೊತೀನಿ. ಹಾಗೆಯೇ ನಮ್ಗೆ ಹೌಸ್ ವೈಫ್ಗಳಿಗೆ ಹೆಂಗೆ ಅಂದರೆ ಮೊದಲು ಅಡುಗೆ ಮನೆ ನೀಟಾಗಿರಬೇಕು. ಅದರಿಂದ ನಾನು ಎಲ್ಲ ಪಾತ್ರೆನೂ ಕೂಡ ನಾನು ಕೆಲವೊಂದು ಟೈಮ್ ಏನು ಮಾಡ್ತೀನಿ ಅಂದರೆ, ತುಂಬ ಪಾತ್ರೆ ಇತ್ತು ಅಂದರೆ ಆಚೆ ಕಡೆ ಬೆಳ್ಕೊಂಬರ್ತೀನಿ, ಇಲ್ಲ ಸ್ವಲ್ಪ ಪಾತ್ರೆ ಇತ್ತು ಅಂದರೆ ಹಿಂಗೆ ಸಿಂಕ್ ಒಳಗಡೆನೇ ಬೆಳ್ಕೊತೀನಿ. ಹಾಗೆಯೇ ಈ ಪಾತ್ರೆನೂ ಕೂಡ ಎಲ್ಲನೂ ಕೂಡ ಸ್ವಲ್ಪ ಇದ್ದಿದ್ದರಿಂದ ನಾನು ಸಿಂಕ್ ಒಳಗಡೆನೇ ವಾಶ್ ಮಾಡಿಕೊಂಡೆ ಪಾತ್ರೆನ. ಈ ಪಾತ್ರೆನೂ ಕೂಡ ವಾಶ್ ಮಾಡ್ಕೊಂಡು ಆದಮೇಲೆ ನಾನೆಲ್ಲ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಮನೆಯೂ ಕೂಡ ಮೆಸ್ಸಿ ಆಗಿತ್ತಲ್ವ, ಅದಕ್ಕೋಸ್ಕರ ಸಿಂಕೆಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು ಆ ಸಿಂಕೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ, ಫಸ್ಟು ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಬೇಗ ಆಗಲಿ ತಿಂಡಿ ಅಂದ್ಬಿಟ್ಟು ಮನೆಯಲ್ಲೇ ಪನ್ನೀರ್ ಇತ್ತು. ಹಾಗೆಯೇ ಪನ್ನೀರ್ ಪಲಾವ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಪನ್ನೀರ್ ಪಲಾವ್ನ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಅಂದ್ಬಿಟ್ಟು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆಯೇ ಇನ್ನು ತೊಳೆದಿಟ್ಟಂಥ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದು ಸಲ ಈ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಶೆಲ್ಫೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ತಿಂಡಿ ಮಾಡ್ಕೊತೀನಿ. ಇನ್ನು ಒಂದು 7 ಗಂಟೆ ಆಗಿತ್ತು ಟೈಮು. ಅದರಿಂದ 7 ಗಂಟೆ ಆಗಿತ್ತಲ್ವ, ಇನ್ನು ನನಗೆ 1.5 ಗಂಟೆ ಟೈಮ್ ಇದೆ ಅಂದ್ಬಿಟ್ಟು ಸುಮಾರು 1 ಗಂಟೆನಾದರೂ ಇರುತ್ತೆ ನನಗೆ. 8:30ಗೆ ಬಸ್ ಬರೋದು ಲೇಖುಗೆ. ಆದ್ದರಿಂದ ಇನ್ನೂ 1 ಗಂಟೆ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಮೊದಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಅದಾದಮೇಲೆ ನಾನು ಪನ್ನೀರ್ ಪಲಾವ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಒಂದು ಕಡೆಯಿಂದ ನೀಟಾಗಿ ಅಡುಗೆ ಮನೆನ ಒರೆಸ್ಕೊತಾ ಇದ್ದೀನಿ. ಹಾಗೆಯೇ ಜಾಸ್ತಿ ಅಡುಗೆ ಮಾಡಿದ್ರಿಂದ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅಡುಗೆ ಮನೆ ಜಾಸ್ತಿನೇ. ಅದರಿಂದ ಹಾಗೆಯೇ ಡೀಪ್ ಕ್ಲೀನ್ನ ಮಾಡ್ಕೊತಾ ಇದ್ದೀನಿ. ಆವಾಗವಾಗ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ದರೆ ಅಡುಗೆ ಮನೆಯೂ ಕೂಡ ತುಂಬ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಆಗ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ನಾವು ಯಾವಾಗಲೂ ಒಂದೇ ಸಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಆವಾಗವಾಗ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ ಅಡುಗೆ ಮನೆ. ನಮಗೆ ಡೀಪ್ ಕ್ಲೀನ್ ಮಾಡೋಕ್ಕೆ ಅಷ್ಟು ಬೇಜಾರಾಗಲ್ಲ. ಇವಾಗ ಪನ್ನೀರ್ ಪಲಾವ್ನ ಯಾವ ರೀತಿ ಮಾಡ್ಕೊತೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಸೋಂಪು, ಏಲಕ್ಕಿ ಕಾಯಿ, ಲವಂಗ,
ಸ್ಟಾರ್ ಹೂವು, ಅನಾನಸು, ಹಾಗೆಯೇ ಪತ್ರೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿಟ್ಟಂಥ 2 ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸುಮಾರು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಅದನ್ನು ಕೂಡ ಅದರಲ್ಲಿ ಇರೋಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇತ್ತು ಮನೇಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆಯೇ ಡ್ರೈ ಪೌಡ್ರುಗಳ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಖಾರ ಪುಡಿ, ಹಾಗೆಯೇ 1 ಸ್ಪೂನು ಧನಿಯಾ ಪೌಡ್ರು, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಅಷ್ಟನ್ನು ಹಾಕಿ ಅದರಲ್ಲಿರೋಂಥ ಘಾಟ್ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ಹಾಗೆಯೇ ನಾವು ಈ ಥರ ಡ್ರೈ ಪೌಡ್ರನ್ನ ಹಾಕಿದಾಗ ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗೆಯೇ ಒಂದು 3 ಟೊಮೊಟೊನ ನಾನು ರುಬ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಆಗಿರ್ಬೋದು ಎಲ್ಲ ಟೊಮೊಟೊ ಪೇಸ್ಟನ್ನ ಹಾಕ್ಕೊಂಡಾದ್ಮೇಲೆ ಅದರಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಎಣ್ಣೆ ಸೈಡ್ಸಲ್ಲೆಲ್ಲ ಬಿಡೋ ತನಕ ಒಂದು ಕಡೆ ಇನ್ನೊಂದು ಕಡೆ ಫ್ರೈ ಇಟ್ಕೊತೀನಿ. ಹಾಗೆ ಇಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರು, ಈ ಪನ್ನೀರ್ಗೆ ನಾನು ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಅಚ್ಕಾರ ಪುಡಿನ ಹಾಕಿ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ಉಪ್ಪು ಮತ್ತು ಅಚ್ಕಾರ ಪುಡಿ ಹಾಕಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಜಾಸ್ತಿ ಇದನ್ನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಅದರಿಂದ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆಲಿ. ಹಾಗೆಯೇ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿರೋಂಥ ಪನ್ನೀರನ್ನ ಇವಾಗ ನಾನು ಮಸಾಲೆ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಒಳಗಡೆ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿದ್ದೆ ಆವಾಗಲೇ, ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ಹಾಕಿದ್ದೆ. 2 ಗ್ಲಾಸ್ಗೆ ನಾನು 4 ಗ್ಲಾಸಷ್ಟು ನೀರನ್ನ ಹಾಕ್ಕೊತೀನಿ. ಅಕ್ಕಿನ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರನ್ನ ಹಾಗೆಯೇ ಇವಾಗ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ 2 ವಿಷಲ್ನ ಬರೆಸ್ಕೊಂಡ್ರೆ ಪನ್ನೀರ್ ಪಲಾವ್ ರೆಡಿಯಾಗುತ್ತೆ. ಹಾಗೆಯೇ ಈ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಕೆಲಸ ಇದ್ದಾಗ ಈ ರೀತಿ ಬೇಗ ಆಗೋ ರೀತಿಯಾಗಿ ತಿಂಡಿ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಅಂತಲೇ ಹೇಳ್ಬೋದು. 2 ವಿಷಲ್ ಬಂದು ಕುಕ್ಕರು ಕೂಡ ತಣ್ಣಗಾಗಿದೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಪನ್ನೀರ್ ಪಲಾವ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಹಾಗೆಯೇ ಬೇಗನೂ ಆಗಿತ್ತು ತಿಂಡಿ. ಹಾಗೆ ಲೇಖನಿಗೂ ಕೂಡ ನನ್ನ ಬಾಕ್ಸ್ಗೆಲ್ಲ ಹಾಕಿ ಕೊಡ್ತೀನಿ. ಬಿಸಿ ಬಿಸಿ ಪಲಾವ್ನ ಅವ್ರಿಗೆ ತಿನ್ನೋಕ್ಕೂ ಕೂಡ ಸರ್ವ್ ಮಾಡ್ತೀನಿ. ಪಲಾವ್ ರೆಡಿ ಆಗಿತ್ತಲ್ವ, ಅಷ್ಟರೊಳಗಡೆ ನಾನು ಮೊಸರು ಗೊಜ್ಜನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಸೌತೆಕಾಯಿ ಇತ್ತು ಮನೇಲಿ, ಮೊಸರು ಇತ್ತಲ್ಲ ಅಂದ್ಬಿಟ್ಟು ರಾಯ್ತನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸೌತೆಕಾಯಿ, ಈರುಳ್ಳಿ, ಸ್ವಲ್ಪ ಉಪ್ಪು, ಹಾಗೆಯೇ ಪೆಪ್ಪರ್ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರನ್ನ ಹಾಕಿ ಇಲ್ಲಿ ಮೊಸರು ಗೊಜ್ಜನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ಪಲಾವ್ ಕೂಡ ಆಗಿದೆ. ಹಾಗೆಯೇ ನಾನು ಲೇಖನಿಗೆ ಕ್ಲಾಸ್ಗೆ ಪನ್ನೀರ್ ಪಲಾವ್ ಜೊತೆಗೆ ಮೊಸರು ಗೊಜ್ಜನ್ನ ಕೊಟ್ಕೊಳ್ಸಲ್ಲ. ಇದು ಸ್ವಲ್ಪ ಹುಳಿ ಆಗಿಬಿಡುತ್ತಲ್ವ ಮಧ್ಯಾಹ್ನದ ಹೊತ್ತಿಗೆ, ಅದರಿಂದ ಅವಳಿಗೆ ನಾನು ಪಲಾವು ಮತ್ತು ಸೌತೆಕಾಯಿ ಬಾದಾಮನ್ನ ಹಾಕಿ ಕೊಟ್ಕೊಳಿಸ್ತೀನಿ ಸ್ನ್ಯಾಕ್ಸ್ಗೆ. ಇಲ್ಲಿಗೆ ನನ್ನ ಪುಟ್ಟ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.